ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಒಂದು ಸಂಚಿಕೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಬಾರಿ ಕೇಳಿರುವಂತಹ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೆಯ ಪ್ರಶ್ನೆ, ಯೋಜನಾ ಆಯೋಗದ ಅಧ್ಯಕ್ಷರು ಯಾರು? ಆಪ್ಷನ್ 1 ಹಣಕಾಸು ಸಚಿವರು, ಆಪ್ಷನ್ 2 ಪ್ರಧಾನಮಂತ್ರಿಗಳು, ಆಪ್ಷನ್ 3 ಹಣಕಾಸು ಕಾರ್ಯದರ್ಶಿ, ಆಪ್ಷನ್ 4 ಮೇಲಿನ ಎಲ್ಲರೂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಪ್ರಧಾನಮಂತ್ರಿಗಳು ಸರಿಯಾದ ಉತ್ತರವಾಗಿರುತ್ತದೆ. ಸ್ನೇಹಿತರೆ, ಯೋಜನಾ ಆಯೋಗದ ಅಧ್ಯಕ್ಷತೆಯನ್ನು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ವಹಿಸಿಕೊಂಡಿರುತ್ತಾರೆ. ಎರಡನೇ ಪ್ರಶ್ನೆ, ಕಾರ್ಪೊರೇಷನ್ ತೆರಿಗೆ ಯಾವ ರೀತಿ ಇರುತ್ತದೆ ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋದಾದ್ರೆ, ರಾಜ್ಯಗಳಿಂದ ವಿಧಿಸಲಾಗುತ್ತದೆ ಮತ್ತು ಸ್ವಾಧೀನಪಡಿಸಿಕೊಳ್ಳಲಾಗುತ್ತದೆ. ಆಪ್ಷನ್ 2 ಒಕ್ಕೂಟದಿಂದ ವಿಧಿಸಲಾಗುತ್ತದೆ ಮತ್ತು ರಾಜ್ಯಗಳಿಂದ ಸಂಗ್ರಹಿಸಲಾಗುತ್ತದೆ. ಆಪ್ಷನ್ 3 ಒಕ್ಕೂಟದಿಂದ ವಿಧಿಸಲಾಗುತ್ತದೆ ಮತ್ತು ಒಕ್ಕೂಟ ರಾಜ್ಯಗಳಿಂದ ಹಂಚಲಾಗುತ್ತದೆ. ಆಪ್ಷನ್ 4 ಒಕ್ಕೂಟದಿಂದ ವಿಧಿಸಲಾಗುತ್ತದೆ ಮತ್ತು ಅದಕ್ಕೆ ಪ್ರತ್ಯೇಕವಾಗಿ ಸೇರಿದೆ. ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಒಕ್ಕೂಟದಿಂದ ವಿಧಿಸಲಾಗುತ್ತದೆ ಮತ್ತು ಒಕ್ಕೂಟ ರಾಜ್ಯಗಳಿಂದ ಹಂಚಲಾಗುತ್ತದೆ. ಪ್ರಶ್ನೆ 3, ಪರ್ವತ ಮತ್ತು ಮೈದಾನಗಳ ನಡುವಿನ ಪ್ರಸ್ಥಭೂಮಿಯನ್ನು ಏನೆಂದು ಕರೆಯುತ್ತಾರೆ? ಪರ್ವತಪಾದ ಪ್ರಸ್ಥಭೂಮಿ, ಖಂಡಾಂತರ ಪ್ರಸ್ಥಭೂಮಿ, ಅಂತರ ಪರ್ವತ ಪ್ರಸ್ಥಭೂಮಿ, ಪರ್ಯಾಯ ದ್ವೀಪ ಪ್ರಸ್ಥಭೂಮಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಪರ್ವತಪಾದ ಪ್ರಸ್ಥಭೂಮಿ ಎಂದು ಕರೆಯುತ್ತಾರೆ. ಸ್ನೇಹಿತರೆ, ಪರ್ವತ ಮತ್ತು ಮೈದಾನಗಳ ನಡುವಿನ ಪ್ರಸ್ಥಭೂಮಿಯನ್ನ ಪರ್ವತಪಾದ ಪ್ರಸ್ಥಭೂಮಿ ಎಂದು ಕರೆಯುತ್ತಾರೆ. ಪ್ರಶ್ನೆ 4, ರೇಡಿಯೋ ಅಲೆಗಳನ್ನು ಪ್ರತಿಫಲಿಸುವ ವಾಯುಸ್ತರವನ್ನು ಹೀಗೆಂದು ಕರೆಯುತ್ತಾರೆ? ಸ್ಟ್ರಾಟೋಸ್ಪಿಯರ್, ಟ್ರೋಪೋಸ್ಪಿಯರ್, ಎಕ್ಸೋಸ್ಪಿಯರ್, ಅಯಾನೋಸ್ಪಿಯರ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಅಯಾನೋಸ್ಪಿಯರ್ ಎಂದು ಕರೆಯುತ್ತಾರೆ. ಪ್ರಶ್ನೆ 5, ನೀರಿನ ಗಡುಸುತನಕ್ಕೆ ಕಾರಣವೇನು? ಆಪ್ಷನ್ 1 ಕ್ಯಾಲ್ಸಿಯಂ ಮತ್ತು ಸೋಡಿಯಂ ಅಯಾನುಗಳು, ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅಯಾನುಗಳು, ಮೆಗ್ನೀಷಿಯಂ ಮತ್ತು ಸೋಡಿಯಂ ಅಯಾನುಗಳು, ಮೆಗ್ನೀಷಿಯಂ ಮತ್ತು ಕ್ಲೋರೈಡ್ ಅಯಾನುಗಳು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅಯಾನುಗಳು ನೀರಿನ ಗಡುಸುತನಕ್ಕೆ ಕಾರಣವಾಗುತ್ತದೆ. ಕೋಟಾಪಾಕ್ಷ ಜ್ವಾಲಾಮುಖಿ ಈ ಕೆಳಗಿನ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಚಿಲಿ ದೇಶ, ಮೆಕ್ಸಿಕೋ ದೇಶ, ಈಕ್ವಿಡಾರ್, ಕೀನ್ಯಾ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಈಕ್ವಿಡಾರ್. ಈ ಕೋಟಾಪಾಕ್ಷಿ ಜ್ವಾಲಾಮುಖಿಯು ಈಕ್ವಿಡಾರ್ ಎಂಬ ದೇಶದಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 7, ಮತದಾನದ ಹಕ್ಕನ್ನು ಮಹಿಳೆಯರಿಗೆ ನೀಡಿದ ಪ್ರಥಮ ದೇಶ ಯಾವುದು? ಆಪ್ಷನ್ 1 ಬ್ರಿಟನ್, ಆಪ್ಷನ್ 2 ಅಮೆರಿಕ, ಆಪ್ಷನ್ 3 ಫ್ರಾನ್ಸ್, ಆಪ್ಷನ್ 4 ನ್ಯೂಜಿಲ್ಯಾಂಡ್. ಸರಿಯಾದ ಉತ್ತರ ನ್ಯೂಜಿಲ್ಯಾಂಡ್. ಸ್ನೇಹಿತರೆ, ಮತದಾನದ ಹಕ್ಕನ್ನು ಮಹಿಳೆಯರಿಗೆ ನೀಡಿದ ಪ್ರಥಮ ದೇಶ ನ್ಯೂಜಿಲ್ಯಾಂಡ್ ಆಗಿರುತ್ತದೆ. ಪ್ರಶ್ನೆ 8, ಹೆಚ್ಚು ಸರೋವರಗಳನ್ನು ಹೊಂದಿದ ದೇಶ ಯಾವುದು? ಆಪ್ಷನ್ 1 ರಷ್ಯಾ, ಸ್ವೀಡನ್, ಕೆನಡಾ, ಅಮೆರಿಕ. ಸರಿಯಾದ ಉತ್ತರ ಕೆನಡಾ ದೇಶವು ಅತಿ ಹೆಚ್ಚು ಸರೋವರಗಳನ್ನು ಹೊಂದಿರುವ ದೇಶವಾಗಿದೆ. ಪ್ರಶ್ನೆ 9, ವಿಶ್ವಸಂಸ್ಥೆಯಲ್ಲಿ ಭಾರತದ ಈಗಿನ ಕಾಯಂ ಪ್ರತಿನಿಧಿಗಳು ಯಾರು? ನಾಗೇಂದ್ರ ಸಿಂಗ್, ಜೋಸ್ ರೂಡಾ, ನಿರುಪಮ ಸೇನ್, ರುಚಿರಾ ಕಾಂಬೋಜ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ರುಚಿರಾ ಕಾಂಬೋಜ್. ಪ್ರಶ್ನೆ 10, ಇಂಡೋನೇಷಿಯಾ ಯಾವ ಖನಿಜವನ್ನು ಅತಿ ಹೆಚ್ಚಾಗಿ ಉತ್ಪಾದಿಸುತ್ತದೆ? ತವರ, ನಿಕ್ಕಲ್, ಜಿಂಕ್, ವಜ್ರ. ಸರಿಯಾದ ಉತ್ತರ ಆಪ್ಷನ್ 2 ನಿಕ್ಕಲ್. ಪ್ರಶ್ನೆ 11, ಇತ್ತೀಚೆಗೆ ರಚನೆಯಾದ ಜಗತ್ತಿನ ಹೊಸ ರಾಷ್ಟ್ರ ಯಾವುದು? ಆಪ್ಷನ್ 1 ದಕ್ಷಿಣ ಸುಡಾನ್, ಆಪ್ಷನ್ 2 ಸರ್ಬಿಯಾ, ಆಪ್ಷನ್ 3 ಪೂರ್ವ ತಿಮೋರ್, ಆಪ್ಷನ್ 4 ಪ್ಯಾಲೆಸ್ತೈನ್. ಸರಿಯಾದ ಉತ್ತರ ಆಪ್ಷನ್ 1 ದಕ್ಷಿಣ ಸುಡಾನ್. ಪ್ರಶ್ನೆ 12, ಭಾರತದ ರಾಷ್ಟ್ರೀಯ ವಾದ್ಯ ಯಾವುದು? ವೀಣಾ, ತಬಲಾ, ಸಂಡೂರು, ಕೊಳಲು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ವೀಣಾ. ಸ್ನೇಹಿತರೆ, 13ನೇ ಪ್ರಶ್ನೆ, ಮಾವಿನ ಹಣ್ಣು ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಪಡೆದ ದೇಶ ಯಾವುದು? ಭಾರತ, ಚೀನಾ, ಪಾಕಿಸ್ತಾನ, ಇಂಡೋನೇಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಭಾರತ. ನಮ್ಮ ಭಾರತವು ಮಾವಿನ ಹಣ್ಣಿನ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಪ್ರಶ್ನೆ 14, ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮರನ್ನು ಹೊಂದಿರುವ ದೇಶ ಯಾವುದು? ಪಾಕಿಸ್ತಾನ, ಇಂಡೋನೇಷ್ಯಾ, ಭಾರತ, ನೈಜೀರಿಯಾ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇಂಡೋನೇಷ್ಯಾ.
ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮರನ್ನು ಹೊಂದಿರುವ ದೇಶ ಇಂಡೋನೇಷ್ಯಾವಾಗಿರುತ್ತದೆ. ಪ್ರಶ್ನೆ 15. ವಿಶ್ವಸಂಸ್ಥೆಯಲ್ಲಿ ಭಾರತದ ಕಾಯಂ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಿದ ಪ್ರಥಮ ವ್ಯಕ್ತಿ ಯಾರು? ಆಪ್ಷನ್ 1 ಸಮರೇಂದ್ರನಾಥ್ ಸೇನ್, ಡಾಕ್ಟರ್ ಪದ್ಮನಾಭ ಪಿ ಪಿಳ್ಳೆ, ಬೆನಗಲ್ ಎನ್ ರಾವ್, ರಾಜೇಶ್ವರಿ ದಯಾಳ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಇದೇ ರೀತಿಯ ಹೆಚ್ಚಿನ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಸ್ಟಡಿ ಕಣಜ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.